ಅಲ್ಲಿ ಸೇರಿದ 8, 10, 20, 30 ಸಾವಿರ ಜನ ಬಿಜೆಪಿ ಕಾರ್ಯಕರ್ತರು. ಕೇಸರಿ ಮೇಲೆ ಒಂದು ಕಮಲ ಇರ್ಲಿಲ್ಲ ಅಷ್ಟೇ ರೀ. ಬಿಜೆಪಿ ಕಾರ್ಯಕರ್ತರು ಇವರು ಇಂದು ನಾವೆಲ್ಲ ಒಂದು ಅಂತ ಬಾಯಿ ಬಡ್ಕೊಂಡ್ರಲ್ಲ, ಶಾಲ್ ಹಿಡ್ಕೊಂಡ್ ತಿರುಗಿಸಿದ್ರಲ್ಲ, ಇದೇ ನಮ್ ದಲಿತರ ಮಕ್ಕಳೇ, ಇದೇ ನನ್ನ ಅಣ್ಣ ತಮ್ಮಂದ್ರೆ. ಗೋಮುಖ ವ್ಯಾಘ್ರ ಮನಸ್ಥಿತಿ ಇದು ಇವತ್ತು ಆಚೆ ಬಂದಿದೆ. ಕ್ಷಮೆಯಲ್ಲಿ ಮುಗಿದೋಗುವಂತ ವಿಷಯ ಅಲ್ಲ. ನಾವು ನೋಡ್ರಿ ಎಷ್ಟಿ ಸಮುದಾಯದಿಂದ ಒಬ್ಬ ಹೆಣ್ಮಗಳನ್ನ ಕರ್ಕೊಂಡ್ಬಂದ್ಬಿಟ್ಟು ರಾಷ್ಟ್ರಪತಿ ಮಾಡೋದ್ರಿಂದ ಬಾಯ್ ಬಿಡ್ಕೊಂಡ್ರಿ. ಓಪನ್ ಆಗಿರುತ್ತೆ, ಯೂಟ್ಯೂಬ್ ಅಲ್ಲಿ ಇರುತ್ತೆ, ಚಾಲೆಂಜ್ ಮಾಡ್ತೀವಿ ನೋಡಿ. 28ಕ್ಕೆ ಬಿಜೆಪಿ ಚಿಹ್ನೆಯಿಂದನೇ ಸ್ಪರ್ಧೆ ಮಾಡೋದವರು. ಇವತ್ತಿನ ನಮ್ಮ ಸಮಾಜದ ಮುಸಲ್ಮಾನ ಬಾಂಧವರನ್ನ ಈ ದೇಶದಿಂದ ಆಚೆ ಕಳಿಸ್ಬೇಕು ಅನ್ನೋದು ನಿಮ್ ಚಿಂತನೆ. 20 ಕೋಟಿ ಮುಸಲ್ಮಾನರು ನೀವು ಆಚೆ ಕಳಿಸ್ತೀರಿ ಸ್ವಾಮಿ, ಉಳಿದಿರೋ 110, 120 ಕೋಟಿ ಜನ. ಆಮೇಲೆ ಏನ್ ಮಾಡ್ತೀರಾ? ನೇರವಾಗಿ ಹೇಳ್ತೀನಿ, ಕಾಂಗ್ರೆಸ್ಸಿಗ ನಾನು ಅಹಿಂದ. ಕಾಂಗ್ರೆಸ್ ಅಂದ್ರೆ ಅಹಿಂದ ಯಾಕೆ? ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಇವ್ರನ್ನೆಲ್ಲ ಆಚೆ ಇಟ್ಟಿದ್ದಾರೆ. ಸಮಾಜದ ಭಾಗ ಅಂತ ಒಪ್ಕೊಳ್ಳಿಕ್ ತಯಾರಿಲ್ಲ. ಬ್ರಾಹ್ಮಣನಾಗ ಹೇಳ್ತೀನಿ ನೋಡಿ, ದಲಿತರು ನನ್ನ ಅಣ್ಣ ತಮ್ಮದು. ಇದು ಕಾಂಗ್ರೆಸ್ ಕಂಪ್ಲೇಂಟ್ ಅನ್ನೋದು ಔಪಚಾರಿಕ ಅಷ್ಟೇ. ಅದೇನಾಗತ್ತೆ, ನಮ್ಮ ಸ್ನೇಹಿತರು ಕ್ಷಮೆ ಕೇಳಬೇಕು ಅಂತ ಬಯಸಿದ್ರು. ಕ್ಷಮೆ ಅನ್ನೋದು ಬಹಳ ಸಣ್ಣ ಪದ. ಕ್ಷಮೆಯಲ್ಲಿ ಇದು ಮುಗಿಬಾರ್ದು. ಬಿಜೆಪಿಯ ಮನಸ್ಥಿತಿ ಏನು ಅನ್ನೋದು ನಾವು ಜಗತ್ತಿಗೆ ತೋರಿಸ್ಬೇಕು. ನೀವು ಧರ್ಮಸ್ಥಳ ಚಲೋ ಮಾಡ್ತೀರಿ, ಧರ್ಮಸ್ಥಳಕ್ಕೆ ಹೋಗ್ತೀರಿ, ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಕಾಂಗ್ರೆಸ್ ವಿರುದ್ಧ ಮಾತಾಡ್ತೀರಿ, ಕಾಂಗ್ರೆಸ್ ಹಂಗ್ ಮಾಡ್ತು. ಬಿಜೆಪಿಯ ಮನಸ್ಥಿತಿ, ಕಪಟ ಮನಸ್ಥಿತಿ ಏನು ಅನ್ನೋದಾದ್ರೆ ಅನ್ನೋ ವಿಚಾರ ನಾವು ಜನಕ್ಕೆ ತಿಳಿಸ್ಬೇಕು. ಅವರಿಗೆ ರಾಜಕೀಯ ಬಿಟ್ಬಿಟ್ಟು ಹೌದಾ ಮೊನ್ನೆ ಮಧುರಲ್ಲಿ ಸೇರಿದವ್ರು ಯಾರು ಸ್ವಾಮಿ? ನೀವು ಅಂದ್ರೆ ಬಿಜೆಪಿ ಅವ್ರು ಅಲ್ವಾ? ನೀವು ಅವಮಾನ ಮಾಡ್ತಾ ಇದ್ದೀರಾ ಬಿಜೆಪಿ ಕಾರ್ಯಕರ್ತರಿಗೆ. ನೆನ್ಪಿಟ್ಕೊಳ್ಳಿ, ಅಲ್ಲಿ ಸೇರಿದ 8, 10, 20, 30 ಸಾವಿರ ಜನ ಬಿಜೆಪಿ ಕಾರ್ಯಕರ್ತರು. ಅವ್ರೇನ್ ಕೇಸರಿ ಬಾವುಟ ಇಟ್ಕೊಂಡಿದ ತಕ್ಷಣ ಬಿಜೆಪಿ ಕಾರ್ಯಕರ್ತರಲ್ಲ ಅಂತನಾ? ಕೇಸರಿ ಮೇಲೆ ಒಂದು ಕಮಲ ಇರ್ಲಿಲ್ಲ ಅಷ್ಟೇ ರೀ. ಬಿಜೆಪಿ ಕಾರ್ಯಕರ್ತರಿ ಅವರು. ಬರೀ ಬಿಜೆಪಿ ಕಾರ್ಯಕರ್ತರಲ್ಲ, ಇಲ್ಲ ನೋಡಿ ಶಾಲಾ ಹಾಕೊಂಡಿದಾರಲ್ಲ, ಅವ್ರು ಕೇಸರಿ ಹಾಕೊಂಡಿದ್ರು ಅಷ್ಟೇ. ಇದೇ ದಲಿತರ ಮಕ್ಕಳವರು, ಬೇರೆ ಯಾರು ಅಲ್ಲ. ನೀವೇನ್ ದಲಿತರ ಮಕ್ಕಳು ನಮಗ್ ಬೇಡ ಅಂದ್ರಲ್ಲ, ಬಹಳ ಮುಖ್ಯವಾದ ಒಂದು ಸ್ಟೇಟ್ಮೆಂಟ್ ಸ್ವಾಮಿ. ಇಂದು ನಾವೆಲ್ಲ ಒಂದು, ಒಂದ್ಸರಿ ಜೋರಾಗಿ ಹೇಳೋಣ, ಇಂದು ನಾವೆಲ್ಲ ಒಂದು, ಇಂದು ನಾವೆಲ್ಲ ಒಂದು ಅಂತ ಬಾಯಿ ಬಡ್ಕೊಂಡ್ರಲ್ಲ, ಶಾಲ್ ಹಿಡ್ಕೊಂಡ್ ತಿರುಗಿಸಿದ್ರಲ್ಲ, ಇದೇ ನಮ್ ದಲಿತರ ಮಕ್ಕಳೇ, ಇದೇ ನನ್ನ ಅಣ್ಣ ತಮ್ಮಂದ್ರೆ. ಅವ್ರನ್ನೇ ನೀವು ನಮ್ಮ ಸಮಾಜದಿಂದ ದೂರ ಇಟ್ಬಿಟ್ರಲ್ರಿ. ಇದು ನಿಮ್ಮ ಮನಸ್ಥಿತಿ. ತುಂಬಾ ವರ್ಷಗಳಿಂದ, ಸ್ವತಂತ್ರ ಪೂರ್ವದಿಂದ ಇದ್ದಂತ ನಿಮ್ಮ ಮನಸ್ಥಿತಿ ಏನಿತ್ತಲ್ಲ, ಈ ಗೋಮುಖ ವ್ಯಾಘ್ರ ಮನಸ್ಥಿತಿ, ಇದು ಇವತ್ತು ಆಚೆ ಬಂದಿದೆ. ಕ್ಷಮೆಯಲ್ಲಿ ಮುಗಿದೋಗುವಂತ ವಿಷಯ ಅಲ್ಲ. ಇದನ್ನ ಎಳ್ಕೊಂಡು ಹೋಗ್ಬೇಕು. ಧರ್ಮಸ್ಥಳ ಚಲೋ ಮಾಡಿದ್ರಲ್ಲ, ಈಗ ಹಾಗಾದ್ರೆ ನಾನು ಕೇಳ್ತಿದ್ದೀನಿ, ಬಿಜೆಪಿ ಕಾರ್ಯಕರ್ತರು ನಿಮ್ಗೆ ಆಗಿರೋದು ಅನ್ಯಾಯ, ನಿಮ್ಮ ಅದೇ ದಲಿತರ ಮಕ್ಕಳಿಗೆ ಆಗಿರೋದು ಅನ್ಯಾಯ. ಹೋಗ್ತೀರಾ ಬಿಜಾಪುರಕ್ಕೆ? ಹೋಗ್ತೀರಾ? ಏನ್ ಮಾಡ್ತೀರಿ? ಶಾಲೆ ಹಿಡ್ಕೊಂಡು ಸುತ್ತಿದ್ರಲ್ಲ, ಯತ್ನಾಳರ ವಿರುದ್ಧ ಹೋರಾಟ ಮಾಡ್ತೀರಾ? ರಾಷ್ಟ್ರಪತಿ, ದೇಶದ ರಾಷ್ಟ್ರಪತಿ ನಮ್ಮ ದ್ರೌಪದಿ ಮುರ್ಮು ಅವರು ಯಾವ ಸಮಾಜಕ್ಕೆ ಸೇರಿದವರು? ಹೆಮ್ಮೆಯಿಂದ ಹೇಳ್ಕೊಂಡ್ರಿ. ನೋಡ್ರಿ, ಕಾಂಗ್ರೆಸ್ ಅವ್ರು ನೀವು ಮಾಡ್ಲಿಲ್ಲ, ನಾವು ಮಾಡಿದೀವಿ ಅಂತ ಬಾಯ್ ಬಿಡ್ಕೊಂಡ್ರಿ. ನಾವು ನೋಡ್ರಿ ಎಷ್ಟಿ ಸಮುದಾಯದಿಂದ ಒಬ್ಬ ಹೆಣ್ಮಗಳನ್ನ ಕರ್ಕೊಂಬಂದ್ಬಿಟ್ರು, ರೈಬ್ ಸಮುದಾಯದಿಂದ ಒಬ್ಬ ಹೆಣ್ಮಗಳನ್ನ ಕರ್ಕೊಂಬಂದ್ಬಿಟ್ರು, ರಾಷ್ಟ್ರಪತಿ ಮಾಡೋದ್ರಿಂದ ಬಾಯ್ ಬಿಡ್ಕೊಂಡ್ರಿ. ಆ ಅಮ್ಮನ್ ರಾಮ ಮಂದಿರ ಉದ್ಘಾಟನೆ ಯಾಕ್ರಿ ಬಿಡ್ಲಿಲ್ಲ ನೀವು? ಮೋದಿನ ಕೂರ್ಸ್ಕೊಂಡ್ರಿ ಪಕ್ಕದಲ್ಲಿ, ರಾಷ್ಟ್ರಪತಿನೊಬ್ಬರನ್ನ ಕೂರ್ಸ್ಕೊಳಕ್ಕಾಗಿಲ್ಲ ನಿಮಗೆ. ಯಾಕೆ ಅಂತ ಗೊತ್ತಿಲ್ವಾ? ಅಲ್ಲಿಗೆ ಹೇಳಿದ್ರಿ, ನಾವ್ ಹೇಳಿದ್ವಿ ಅವತ್ತು ಏನಂತ, ಶೆಡ್ಯೂಲ್ ಟ್ರೈಬ್ ಹೆಣ್ಮಗಳನ್ನ ಒಬ್ಬಳನ್ನ ನೀವು ಕರೀರಿ ಅಂದಿದ್ದಕ್ಕೆ ಸುಳ್ಳು, ಇಲ್ಲ ಹಂಗಲ್ಲ ಹಿಂಗೆ ವಾದ ಮಾಡಿದ್ರಿ. ಯಾಕೆ ಕರ್ದಿಲ್ಲ? ಜನ ಒಪ್ಲಿಲ್ಲ ಅವತ್ತು ಜನ ಝೂಮ್ ಅಲ್ಲಿ ಇದ್ರು. ಓ ರಾಮ ಮಂದ್ರ ಆಯ್ತಲ್ಲ. ಅವತ್ತೇ ನಮ್ಗೆ ತಿಳ್ಕೋಬೇಕಿತ್ತು ಈ ಬಿಜೆಪಿಯ ಮನಸ್ಥಿತಿ ಏನು ಅಂತ, ಬೇರೆ ಏನೂ ಇಲ್ಲ. ಓಕೆ, ಇನ್ನು ನಾನು ಹೇಳೋದೇನಪ್ಪ ಅಂದ್ರೆ, ಬಿಜೆಪಿಯ ಮನಸ್ಥಿತಿಯ ಬಗ್ಗೆ ವಿವರಿಸೋದಾದ್ರೆ, ಈ ಅಫ್ಘಾನಿಸ್ತಾನದ ಮನಸ್ಥಿತಿ ಏನಿದೆಯಲ್ಲ, ಅಲ್ಲಿ ಗೋಮುಖ ವ್ಯಾಘ್ರ ಅಥವಾ ಮೂಲಭೂತವಾದಿಗಳೇನಿದಾರಲ್ಲ, ಮತೀಯವಾದಿಗಳೇನಿದಾರಲ್ಲ, ಅವರು ಎಷ್ಟು ಅಪಾಯಕಾರಿಯೋ ಸಮಾಜಕ್ಕೆ, ನಾಗರಿಕ ಸಮಾಜಕ್ಕೆ ಎಷ್ಟು ಅಪಾಯಕಾರಿಯೋ ಈ ಮನಸ್ಥಿತಿ ಏನಿದೆಯಲ್ಲ, ಬಿಜೆಪಿಯ ಮನಸ್ಥಿತಿ, ವಿಶೇಷವಾಗಿ ಯತ್ನಾಳನ್ನು ದಯವಿಟ್ಟು ನಾನು ಬಿಜೆಪಿಯಿಂದ ನೀವು ವಿಂಗಡಿಸಿ ನೋಡಬೇಡಿ, ಪ್ರತ್ಯೇಕ ಮಾಡಿ ನೋಡಬೇಡಿ. ಏನು ಅನ್ಕೊಂಡಿದ್ದೀರಿ? ಅವ್ರು ಬಿಜೆಪಿಗೆ ವಾಪಸ್ ಬರಲ್ವಾ? ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ. ನೀವು ರಾಜಕೀಯ ಗೊತ್ತು, ನಾನು ಕೇಳ್ತೀನಿ, ನಿಮ್ಗೆ ಬರಲ್ವಾ ಬಿಜೆಪಿಗೆ? ನೋಡೋಣ 28ಕ್ಕೆ ಯಾವ್ದಾರ ಚುನಾವಣೆ ಸ್ಪರ್ಧೆ ಮಾಡ್ತಾರ ಅವರು ಅಂತ. ಯಾವ ಚಿಹ್ನೆಯಲ್ಲಿ ಅಷ್ಟೇ, ಯಾವ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ನೋಡೋಣ. ಚಾಲೆಂಜ್ ಮಾಡಲ ನಾನು. ಓಪನ್ ಆಗಿರುತ್ತೆ, ಯೂಟ್ಯೂಬ್ ಅಲ್ಲಿ ಇರುತ್ತೆ, ಚಾಲೆಂಜ್ ಮಾಡ್ತೀನಿ ನೋಡಿ. 28ಕ್ಕೆ ಬಿಜೆಪಿ ಚಿಹ್ನೆಯಿಂದನೇ ಸ್ಪರ್ಧೆ ಮಾಡೋದವರು. ಅರ್ಥ ಆಗ್ತಿದ್ಯಲ್ಲ? ಏನು ಇಲ್ಲ, ಮನಸ್ಥಿತಿ ಸರ್ ಅದು, ಮನಸ್ಥಿತಿ ಅದು ಬಿಜೆಪಿಯ ಮನಸ್ಥಿತಿ. ಇವತ್ತು ಇಂದು ನಾವೆಲ್ಲ ಒಂದು ಅಂತಿದಿರಿ, ಎಲ್ಲ ಒಂದಾಗ್ತೀವಿ. ಸಾಬ್ರನ್ನು ಈ ದೇಶದಿಂದ ಏನು ಇಲ್ಲ ಬೇರೆ. ಮೊನ್ನೆ ದಿನ ನಮ್ಮ ಪ್ರತಾಪ್ ಸಿಂಹ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಬಗ್ಗೆ. ಅಂಬೇಡ್ಕರ್ ಹೇಳಿದ್ರಂತೆ ಪಾಪ್ಯುಲೇಷನ್ ರೀ. ಅಂಬೇಡ್ಕರ್ ಹೇಳಿದ್ ಹೌದು, ನಾವು ಒಪ್ತೀವಿ. ಯಾವಾಗ ಹೇಳಿದ್ದವರು? ಸ್ವತಂತ್ರ ಪೂರ್ವದಲ್ಲಿ. ಅವತ್ತಿನ ಅದ ಸಿದ್ಧಾಂತಗಳು ಬೇರೆ, ಕಾಂಟೆಕ್ಸ್ಟ್ ಬೇರೆ ಆಗಿತ್ತು, ಅವತ್ತು ಹೇಳಿದ್ರು ಹೌದು. ಅದನ್ನ ನೀವು ಇವತ್ತು ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ, ಇವತ್ತಿನ ನಮ್ಮ ಸಮಾಜದ ಮುಸಲ್ಮಾನರ ಬಾಂಧವರನ್ನ ಈ ದೇಶದಿಂದ ಆಚೆ ಕಳಿಸ್ಬೇಕು ಅನ್ನೋದು ನಿಮ್ಮ ಚಿಂತನೆ. ಅದನ್ನ ನೀವು ಪರೋಕ್ಷವಾಗಿ ಹೇಳ್ತಿದ್ದೀರಿ, ಸ್ವಲ್ಪ ದಿನದಲ್ಲಿ ಮಾಡ್ತೀರಿ, ಮಾಡೋ ಪ್ರಯತ್ನಗಳನ್ನು ಮಾಡ್ತೀರಿ. 20 ಕೋಟಿ ಮುಸಲ್ಮಾನರು ನೀವು ಆಚೆ ಕಳಿಸ್ತೀರಿ ಸ್ವಾಮಿ, ಉಳಿದಿರೋ 110, 120 ಕೋಟಿ ಜನ. ಆಮೇಲೆ ಏನ್ ಮಾಡ್ತೀರಾ? ಈ ಜನರನ್ನ ನೀವು ಆಚೆ ಕಳಿಸ್ತೀರಿ, ಶುರು ಮಾಡ್ಕೋತಾರೆ.
ಅಲ್ವಾ? ಅದೇ ಪದ್ಧತಿ. ನಮ್ಮೆಲ್ಲ ಅಣ್ಣ ತಮ್ಮಂದ್ರೆ ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಂಡು ಇನ್ನೂ ಬಿಜೆಪಿ ಕಾರ್ಯಕರ್ತರು ಕೇಳ್ತೀನಿ, ನಿಮ್ಗೆ ಬೇರೆ ದಾರಿ ಇಲ್ಲ. ನೀವು ನಿಮ್ಮ ಪಕ್ಷವನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳೇಬೇಕು, ನಿಮ್ಗೆ ದಾರಿ ಇಲ್ಲ. ಒಪ್ತೀನಿ ಸರಿ. ಬಿಜೆಪಿ ಬೆಂಬಲಿಗರಿಗೆ ನಾನು ಕೇಳ್ಕೊತಿರೋದು, ಹಿಂದೂ ನಾವೆಲ್ಲ ಒಂದು, ಹಿಂದೂ ನಾವೆಲ್ಲ ಒಂದು ಅಂದ್ರಲ್ಲ, ಹಿಂದೂ ನಾವೆಲ್ಲ ಒಂದು ಅಲ್ವಂತೆ ಸ್ವಾಮಿ. ದಲಿತರು ಒಟ್ಟಾರೆ ಅಹಿಂದ. ನಾವು ಕಾಂಗ್ರೆಸ್ಸಿಗರು ನಾನು ನೇರವಾಗಿ ಹೇಳ್ತೀನಿ, ಕಾಂಗ್ರೆಸ್ಸಿಗ ನಾನು ಅಹಿಂದ. ಕಾಂಗ್ರೆಸ್ ಅಂದ್ರೆ ಅಹಿಂದ. ಯಾಕೆ? ಈ ಜನ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಇವ್ರನ್ನೆಲ್ಲ ಆಚೆ ಇಟ್ಟಿದ್ದಾರೆ. ಸಮಾಜದ ಭಾಗ ಅಂತ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅದಕ್ಕೆ ನಾವು ಅವ್ರ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸ್ಕೊಂಡ್ರೆ ತುಷ್ಟೀಕರಣ ಅಂತಾರೆ. ಯಾಕೆ ಹೇಳಿ? ಹೌದು, ನಾವು ತುಷ್ಟೀಕರಣ ಮಾಡ್ತಾ ಇದ್ದೀವಿ. ಯಾಕೆ ಹೇಳಿ? ಇವರು ದೂರ ಇಟ್ಟಿದ್ದಾರೆ. ಹಿಂದೂ ಸಮಾಜದಿಂದ ಬಿಜೆಪಿಗರು ಅಹಿಂದಾನ ದೂರ ಇಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರ ಪುಷ್ಟೀಕರಣ ಮಾಡ್ತಾ ಇದ್ದೀವಿ. ನೀವು ಏನಾದರೂ ಬೈಕಳಿ, ನಾವು ಅವ್ರ ಪರವಾಗಿದ್ದೀವಿ ಸ್ವಾಮಿ. ಕಾಂಗ್ರೆಸ್, ನಾನು ಬ್ರಾಹ್ಮಣನಾಗ ಹೇಳ್ತೀನಿ ನೋಡಿ, ದಲಿತರು ನನ್ನ ಅಣ್ಣ ತಮ್ಮದು. ಇದು ಕಾಂಗ್ರೆಸ್, ಇದು ನನ್ನ ಮನಸ್ಸಿಗೆ ನೋಡಿ. ಗೌಡ ಅಲ್ಪಸಂಖ್ಯಾತರು ಒಬ್ಬರಿದ ನೋಡಿ. ಇದೆಲ್ಲ ನಾವು ಒಂದೇ, OBC ಎಲ್ಲರೂ ಇದೀವಿ ಇಲ್ಲಿ ನಾವು. ಇದು ಭಾರತ, ಇದು ಪ್ರಜಾಪ್ರಭುತ್ವ ಭಾರತ, ಇದು ಜಾತ್ಯತೀತ ಭಾರತ. ಇದನ್ನ ಹಿಂಗೆ ಉಳ್ಕೊಳಕ್ ಬಿಟ್ಬಿಡಿ ಸ್ವಾಮಿ, ಹಿಂಗೆ ಉಳ್ಕೊಳಕ್ ಬಿಟ್ಟು ಹಿಂದೂ ದೇಶ ಮಾಡಿಬಿಟ್ಟು ಅಫ್ಘಾನು, ತುರ್ಕಿಯೇ, ಇನ್ನೊಂದು ಯಾವುದೋ ದೇಶನ ಮಾಡಬೇಡಿ. ಇರಾಕ್ ಥರ ನನ್ನ ದೇಶನ ಮಾಡಬೇಡಿ. ಕೈ ಮುಗಿದು ಕೇಳ್ಕೊತೀನಿ.